ಸ್ನೇಹಿತರು ನೋಡಿದ್ರೆ ಎಲ್ಲ ಫುಲ್ ಜಾಮ್ ಆಗಿದೆ. ಇಲ್ಲದೆ ಬಿಟ್ಟು ಟ್ರಾಫಿಕ್ ನೋಡ್ಕೊಂಡು ನೋಡಿ ಎಲ್ಲ ಫುಲ್ ಆರ್ಮಿ ಅವರಾದ್ರೆ ಬಂದ್ಬಿಟ್ಟು ಎಲ್ಲ ಫುಲ್ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಕಾಶ್ಮೀರಲ್ಲಿ. ನೋಡಿ ಇವತ್ತೆಲ್ಲ ಫುಲ್ ಸಂಡೇ ಆಗಿದ್ದಕ್ಕೆ ಇಷ್ಟೊಂದು ಜಾಮ್ಗಳು ಇವ್ನು ಮುಂದೆ ನೋಡ್ಕೊಂಡ್ರಂತೂ ಕಾಶ್ಮೀರಲ್ಲಿ ಹೋಗೋಕ್ಕೆ ಆಗ್ತಾ ಇಲ್ಲ, ಫುಲ್ಲು ಜಾಮ್ಗಳು. ಯಾಕಂದರೆ ಸೊ ಆರ್ಮಿ ಪ್ರತಿ ಒಂದು ವೆಹಿಕಲ್ಲು ಸಹ ಚೆಕ್ ಮಾಡಿ ಕಲಿಸ್ತಾ ಇದೆ ಕೊಡ್ತಾ ನೋಡಿ. ನಾವು ಹಂಗೆ ನಾನು ಬಂದ್ಬಿಟ್ಟು ಆಟೋ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹಂಗೆ ಅಂತ. ಸೊ ಇಲ್ಲಿ ಮುಂದೆ ನೋಡಿ ಆರ್ಮಿ ಅವರದೆಲ್ಲ ಪ್ರತಿಯೊಂದು ವೆಹಿಕಲ್ ಪ್ರತಿಯೊಂದು ಪರ್ಸನ್ನು ಸಹ ಚೆಕ್ ಮಾಡಿ ಇಲ್ಲಿಂದ ಮೂವ್ ಮಾಡ್ತಾರೆ ನೋಡಿ. ಇಲ್ಲಿ ಸೊ ಪ್ರೊಟೆಕ್ಷನ್ ಅಂತ ಗೊತ್ತಲ್ಲ, ಇಷ್ಟೊಂದು ಪ್ರೊಟೆಕ್ಷನ್ ಅಂದ್ಬಿಟ್ಟು. ಸೊ ಇಲ್ಲಿಂದ ವೆಹಿಕಲ್ಸ್ ಒಂದು ಹಿಂದೆ ನೋಡ್ಕೊಂಡ್ರೆ ಇಲ್ಲಿಂದ ಮುಂದೆ ನೋಡಿ ವೆಹಿಕಲ್ಸ್ ಯಾವ್ದಿರೋದು ಅಂದ್ಬಿಟ್ಟು. ಸೊ ನೋಡಿ ಎಲ್ಲ ಆದರೆ ಫುಲ್ ಜಾಮ್ ಆಗಿದೆ ಇಲ್ಲಿಂದ ನೋಡಿ. ಆರ್ಮಿ ಅವರೆಲ್ಲ ಫುಲ್ ಕ್ಲಿಯರ್ ಮಾಡ್ತಿದ್ದಾರೆ. ಗಾಡಿ ಹೋಗ್ತಾ ಮುಂದೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ನಾವು ಕಲರ್ ಹೋಗ್ತೀವಿ ನೋಡಿ. ಇದ್ರು ನಾವು ಸೊ ಇದೆಲ್ಲ ಫುಲ್ ಡ್ಯಾಮೇಜ್ ಆಗುತ್ತೆ, ಟಚ್ ಆಗುತ್ತೆ, ಆ ಥರ ಇದೆ ಕಾಶ್ಮೀರ್ನ ಒಂದು ಬ್ಯೂಟಿ ನಿಜವಲ್ಲ. ಸೊ ತುಂಬ ಜನ ಬಂದಿದ್ರು ಕಾಶ್ಮೀರಿಗೆ. ಸೊ ನೋಡೋಕೆ ಗೊತ್ತಾಗ ಈ ಕಾಶ್ಮೀರಿಗೆ ಎಷ್ಟು ಜನ ಬಂದಿರಂತ. ಇಲ್ಲಿಂದ ಬಂದ್ಬಿಟ್ಟು ಕಾಶ್ಮೀರ ಬಂದ್ಬಿಟ್ಟು ಮೊಘಲ್ ಗಾರ್ಡನ್ ಅಂತ. ಸೊ ಕಾಶ್ಮೀರಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಂದು ಪ್ಲೇಸ್ ಬಂದ್ಬಿಟ್ಟು ಮೊಘಲ್ ಗಾರ್ಡನ್. ಸೊ ಮೊಘಲ್ ಗಾರ್ಡನ್ಗಂತೂ ವಿಸಿಟ್ ಮಾಡಲೇಬೇಕು. ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬ್ಯೂಟಿ ಹಿಂಗಿದೆ ಅಂದ್ಬಿಟ್ಟು. ಸೊ ಡಲ್ ಲೇಕಿಂದ ಬಂದ್ಬಿಟ್ಟು ಜಸ್ಟ್ ನಿಮಗೆ ಒಂದು 12 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮೊಘಲ್ ಗಾರ್ಡನ್ಸ್ ಒಂದು 4-5 ಗಾರ್ಡನ್ಸ್ ಇದ್ದಾವೆ. ಸೊ ಮೊಘಲ್ ಗಾರ್ಡನ್ ಅಂತೂ ಫ್ಯಾಂಟಾಸ್ಟಿಕ್ ಇದೆ ಒಂದು ಪ್ಲೇಸ್. ಸೊ ನೀವು ತೋರಿಸ್ತೀನಿ ನೋಡಿ ಮೊಘಲ್ ಗಾರ್ಡನ್ ಬಂದ್ಬಿಟ್ಟು. ಓಕೆ, ಟ್ರಾಫಿಕ್ ಕ್ಲಿಯರ್ ಆದ ತಕ್ಷಣ ನಾವು ಆರ್ಮಿ ಚೆಕಪ್ ಇದೆ, ಆರ್ಮಿ ಚೆಕಪ್ ನೋಡ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗೋಣ. ಓಕೆ, ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಆರ್ಮಿ ಚೆಕಪ್ ಇಲ್ಲಿ. ಸ್ನೇಹಿತರೆ ಕಾಶ್ಮೀರ ಬರೋಕ್ಕಂತ ನೀವು ಬರಬೇಕಾಗಿರೋದು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ಜಮ್ಮು. ಸೊ ಜಮ್ಮು ಸಿಗುತ್ತೆ. ಜಮ್ಮುಲಿ ಕಟ್ರಾ ಸ್ಟೇಷನ್ ಸಿಗುತ್ತೆ. ಕಟ್ರಾದಿಂದ ಬಂದ್ಬಿಟ್ಟು ನೀವು ಅಲ್ಲಿಂದ ಬರಂಪುರ. ಸೊ ಬರಂಪುರಲ್ಲಿ ಇಳ್ಕೊಂಡು ಬಂದು ಬೇಕಾದ್ರೆ ಬರಂಪುರ ಇಳ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ರಾಮದಂಡ್ ಇದೆ. ರಾಮದಂಡಿಂದ ಬಸ್ಸು. ಯಾಕಂದರೆ ನೀವು ಡೈರೆಕ್ಟ್ ಬಂದ್ಬಿಟ್ಟು ಟ್ರೈನ್ ಒಂದೇ ಭಾರತ ಬಂದ್ಬಿಟ್ಟು ನಿಮಗೆ 3000 ರೂಪೀಸ್ 4000 ರೂಪೀಸ್ ತಗೊಂಡು ಚಾರ್ಜ್ ಮಾಡ್ತಾರೆ. ಯಾಕಂದರೆ ಶ್ರೀನಗರ ಬರೋಕ್ಕೆ ಅಷ್ಟೊಂದು ಕಾಸ್ಟ್. ಬರೀ ಒಂದೇ ಭಾರತ ಮಾತ್ರ ಇದೆ, ನಿಮ್ಗೆ ಲೋಕಲ್ ಟ್ರೈನ್ ಯಾವುದೂ ಇಲ್ಲ. ನೀವು ಅಲ್ಲಿಂದ ಬಂದ್ಬಿಟ್ಟು ರಾಮದಂಡ್ ಬರಬೇಕು. ರಾಮದಂಡಿಂದ ಬಂದ್ಬಿಟ್ಟು ಬನಿಹಾಲ್ ರೈಲ್ವೆ ಸ್ಟೇಷನ್ಗೆ ನಿಮಗೆ 250 ರೂಪೀಸ್ ತಗೋತಾರೆ ಬಸ್ಸಲ್ಲಿ. ಮತ್ತೆ ಬಂದ್ಬಿಟ್ಟು ಬನಿಹಾಲಿಂದ ಶ್ರೀನಗರ್ಗೆ ನೀವು ಟ್ರೈನ್ ಇದೆ, ಲೋಕಲ್ ಟ್ರೈನ್, ಜಸ್ಟ್ 20 ರೂಪೀಸ್ ಓನ್ಲಿ. 20 ರೂಪೀಸಲ್ಲಿ ನಿಮಗೆ ಬನಿಹಾಲ್ ರೈಲ್ವೆ ಸ್ಟೇಷನ್ ಶ್ರೀನಗರ ಬರುತ್ತೆ. ಶ್ರೀನಗರಿಂದ ಬಂದ್ಬಿಟ್ಟು ನೀವು ಸ್ಟೇ ಆಗಬೇಕಾಗಿರೋದು ಡಲ್ ಲೇಕ್ ಅಂತಂದರೆ ಬಂದ್ಬಿಟ್ಟು ನಿಮ್ಗೆ ಏನು ಗೊತ್ತು, ಶ್ರೀನಗರ ನಿಮಗೆ ಈ ಕಡೆ ಎಲ್ಲ ಫುಲ್ ತುಂಬ ಜನ ಫ್ರಾಡ್ ಮಾಡ್ತಾ ಇರ್ಬೋದು. ಯಾಕಂದ್ರೆ ತುಂಬ ಪೂರೆಸ್ಟ್ ಸ್ಟೇಟ್ ಅಂದರೆ ಕಾಶ್ಮೀರಲ್ಲಿ ತುಂಬ ಜನ ತುಂಬ ಪೂರ್ ಇದ್ದಾರೆ ಪಾಪ. ಅಂದರೆ ಸ್ವಲ್ಪ ಲೋಕಲ್ಸ್ ಎಲ್ಲ ಆಟೋದಲ್ಲೆಲ್ಲ ಫುಲ್ ತುಂಬ ಎಮರ್ಸ್ ಇರ್ತಾರೆ. ನೀವು ನೋಡ್ಕೊಂಡಿದ್ದು ಮಾಡಿ. ಸೊ ಹೆಂಗೆ ನೀವು ಅಲ್ಲಿಂದ ಬಂದ್ಬಿಟ್ಟು ನೀವು ಶ್ರೀನಗರ ಇಳ್ಕೊಂಡ ತಕ್ಷಣ ನೀವು ಮಾಡಬೇಕಾದ್ರೆ ಫಸ್ಟ್ ಬಂದ್ಬಿಟ್ಟು ಡಲ್ ಲೇಕ್ ಹತ್ರ ಹೋಗ್ಬಿಡಿ. ಸೊ ಡಲ್ ಲೇಕ್ ಹತ್ರ ಆಟೋ ತಗೊಳ್ಳಿ. ಲೋಕಲ್ ಬಸ್ಸು ಹೆಂಗೆ ಗೊತ್ತು ನಿಮಗೆಲ್ಲ ಫುಲ್ ಚಿಕ್ಕ ಬಸ್ಸು, ಲೋಕಲ್ ಬಸ್, ಮಿನಿ ಬಸ್ ಎಲ್ಲ ಹೋಗ್ತಾ ಇರ್ತವೆ. ಸೊ ನೀವು ಬಂದ್ಬಿಟ್ಟು ಲೋಕಲ್ ಬಸ್ಸಲ್ಲಿ ಅಲ್ಲಿಂದ ಲೋಕಲ್ ಬಸ್ ತೊಗೊಂಡ್ಬಿಟ್ಟು ಡಲ್ ಲೇಕ್ ಪಕ್ಕದಲ್ಲೇ ನಿಮ್ಗೆ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ರೂಮ್ಸ್ ಹೆಂಗೆ ಗೊತ್ತಾಗೋರು ಇಲ್ಲಿ ತುಂಬ ಕಾಸ್ಟ್ ಇದ್ದಾವೆ ಗೊತ್ತಾ. ಸೊ ಫುಡ್ ಅಂತೂ 200-300 ರೂಪೀಸ್ ಫರ್ ಪರ್ಸನ್ಗೆ ಫರ್ ಟೈಮ್ ಫುಡ್ ಅಂತೂ ತುಂಬ ಎಕ್ಸ್ಪೆನ್ಸಿವ್. ನಮ್ಮ ಇಂಡಿಯಾದಲ್ಲಿ ಏನಿದೆಯೋ ಅದಕ್ಕಿಂತ 3ರಷ್ಟು ಎಕ್ಸ್ಟ್ರಾ ಇದೆ ಗೊತ್ತಾ. ಜಸ್ಟ್ ಒಂದು ರೋಟಿ ತೊಗೊಳ್ಳಿ 100 ರೂಪೀಸು 200 ರೂಪೀಸು ನಿಮ್ಗೆ ನಾರ್ಮಲಾಗಿ ಸಿಗುತ್ತೆ 50 ರೂಪೀಸಲ್ಲಿ ಜಸ್ಟು. ಇಲ್ಲಿ ಅಷ್ಟೊಂದು ಕಾಸ್ಟ್. ರೂಮ್ಸ್ ಏನು ಹೇಳ್ತೀರಾ ಗುರು, ತುಂಬ ಕಾಸ್ಟ್ ಇದೆ. ನಿಮಗೆ ಕಮ್ಮಿ ಬಜೆಟಲ್ಲಿ ಬೇಕಾದ್ರೆ ಸೊ ಲೋ ಬಜೆಟ್ ಇದೆ. ನೀವು ಲೋ ಬಜೆಟಲ್ಲಿ ಇದೆ ಅಷ್ಟೊಂದು ಕಮ್ಮಿ ಇಲ್ಲ. ಮಿನಿಮಮ್ ಅಂದರೆ ಸೊ 1500 ರೂಪೀಸ್ 1000 ರೂಪೀಸ್ ಎಲ್ಲ ರೂಮ್ ಯಾವುದು ಸಿಗಲ್ಲ ನಿಮಗೆ. ಡೋರ್ಮೆಟ್ರಿ ಅವೈಲೇಬಲ್ ಇದೆ. ಸೋಲೋ ಟ್ರಾವೆಲರ್ಸ್ಗೆಲ್ಲ ಬಂದುಬಿಟ್ಟು ಡೋರ್ಮೆಟ್ರಿ ಅವೈಲೇಬಲ್ ಇದೆ. ಡಲ್ ಲೇಕ್ ಪಕ್ಕದಲ್ಲೇ ಘಾಟ್ 1, ಘಾಟ್ ಸೆಕ್ಷನ್ 2, ಘಾಟ್ ಸೆಕ್ಷನ್ 3, ಘಾಟ್ 3 ಈ ಥರ ಘಾಟ್ 9 ಇದ್ದಾವೆ. ಸೊ ಎಲ್ಲ ಒಂದೇ ಲೈನ್. ಸೊ ಏನು ಟೆನ್ಷನ್ ತೊಗೊಬಿಡಿ, ಒಂದೇ ಲೈನಲ್ಲಿ ಇರ್ತವೆ. ನೀವು ಬಂದುಬಿಟ್ಟು ಡಲ್ ಲೇಕು. ಸೊ ಶ್ರೀನಗರದಲ್ಲಿರುವಂಥ ಒಂದು ಸುಂದರವಾದ ಬ್ಯೂಟಿ ಆದಂಥ ಒಂದು ಡಲ್ ಲೇಕ್ ಪಕ್ಕದಲ್ಲೇ ನೀವು ಆಟೋ ತೊಗೊಳ್ಳಿ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ರೂಮ್ ನಿಮಗೆಲ್ಲೇ ಸಿಗುತ್ತೆ. ನಿಮಗೆ ಡಲ್ ಲೇಕ್ ಪಕ್ಕದಲ್ಲಿ ರೂಮ್ ಸಿಗುತ್ತೆ. ರೂಮ್ ಮೊಬೈಲ್ ಮಾಡಿಕೊಂಡು ಸೊ ನೀವು ನೋಡಬೇಕಾಗಿರೋ ಪ್ಲೇಸಸ್ ಸಹ ನಿಮಗೆ ಡಲ್ ಲೇಕ್ ಪಕ್ಕದಲ್ಲೇ ನಿಯರ್ ಬೈ ಪ್ಲೇಸ್ ಇರ್ತವೆ. ಸೊ ನೀವೆಲ್ಲ ಬೇಕಾದ್ರೆ ಇದೇ ಪ್ಲೇಸ್ ಎಲ್ಲ ಫುಲ್ ಕವರ್ ಮಾಡ್ಬೋದು. ನಿಮಗೆ ಇದೊಂದು ವೀಡಿಯೋ ಬಂದ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ ಎಲ್ಲ ಫುಲ್ ಕೊಡ್ತಾರೆ. ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲ, ಬಟ್ ನಾನು ಇನ್ಸ್ಟಾಗ್ರಾಮ್ಗೆ ಒಂದು ಮೆಸೇಜ್ ಮಾಡಿ ಮುನೇಂದ್ರ ಯಶ್ ಅಂತ ಅವ್ರು ಗೊತ್ತಲ್ಲ. ಸೊ ನೀವು ಜಸ್ಟ್ ಒಂದು ಮೆಸೇಜ್ ಇನ್ಫಾರ್ಮೇಷನ್ ಮಾಡಿದ ತಕ್ಷಣ ನಾನು ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ಇನ್ಸ್ಟಾಗ್ರಾಮ್ ID ಮುನೇಂದ್ರ ಯಶ್ ಅಂತ ಅವರು. ಸೊ ಜಸ್ಟ್ ಒಂದು ಮೆಸೇಜ್ ಮಾಡಿ ನಿಮ್ಗೆ ಏನೋ ಒಂದು ಡೌಟ್ ಬಂದರೂ ಸೊ ನೀವು ರೂಮ್ ಬೇಕಾ, ಸ್ಟೇ ಬೇಕಾ, ಫುಡ್ ಬೇಕಾ, ಪ್ರತಿಯೊಂದು ಜಮ್ಮು ಕಾಶ್ಮೀರ ಅಂದರೆ ಶ್ರೀನಗರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಾ, ಟ್ರಾವೆಲ್ಸ್ ಬಗ್ಗೆ ಸೊ ನಮಗೆ ಇನ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ ಮಾರ್ನಿಂಗ್ ಆದ್ರೆ ಬ್ರೇಕ್ಫಾಸ್ಟ್ ಮಾಡೋದು ಕಾಶ್ಮೀರ ಬಂದು ಮೊಘಲ್ ಗಾರ್ಡನ್ ಹತ್ರ ನಿಶಾಲ್ ಮೊಘಲ್ ಗಾರ್ಡನ್ ಹತ್ರ ನಾವು ಬ್ರೇಕ್ಫಾಸ್ಟ್ ನೋಡ್ಕೊಂಡು ನಿಮಗೆ ಎಲ್ಲ ಥರ ಐಟಮ್ ಸಿಗುತ್ತೆ ನೋಡಿ. ಸೊ ಕಾಶ್ಮೀರ ಬಂದರೆ ಫುಡ್ಗಂತೂ ಡೋಂಟ್ ವರಿ, ಫುಡ್ಗೆ ಸ್ವಲ್ಪ ಕಾಸ್ಟ್ಲಿ ಆದರೂ ಸಹ ಒಳ್ಳೆ ಫುಡ್ ಸಿಗುತ್ತೆ ನೀವು ನೋಡಿ. ಸೊ ಬಜ್ಜಿ ಅಂತ ಇದೆಲ್ಲ ಫುಲ್ ನಿಮ್ಗೆ ಏನು ಬೇಕು ಕೊಡೋ ಪ್ರತಿಯೊಂದು ಫುಡ್ ಸಿಗುತ್ತೆ ಗೊತ್ತಾ. ನೋಡಿ ಇದು ಬಂದ್ಬಿಟ್ಟು ಮೊಘಲ್ ಗಾರ್ಡನ್ ಫ್ರಂಟ್ ಸೈಡ್ ಇದೆ ನೋಡಿ, ಈ ಥರ ಮಾಡ್ತಾ ಇರ್ತಾರೆ. ಸೊ ಫುಡ್ ಅಂತೂ ಡೋಂಟ್ ವರಿ ಗುರು. ಮೋಮೋಸ್ ಗೊತ್ತಲ್ಲ ನೋಡಿ, ಮೋಮೋಸ್ ಇದೆ, ಫ್ರೈಡ್ ಮೋಮೋಸ್. ಓಕೆ. ಸೊ ನಾವು ಮಾಡ್ತಾ ಇರೋ ಹೋಟೆಲ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಇವಾಗ ನಾವು ಆರ್ಡರ್ ಮಾಡಿದ್ದೀವಿ ಬಂದ್ಬಿಟ್ಟು ಪರೋಟ ಗೊತ್ತಲ್ಲ. ಸೊ ಆಲೂ ಪರೋಟ ಅಂದರೆ ತುಂಬ ಫೇಮಸ್, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮಿರ್ಚಿ ನೋಡಿ ನಾವು ಯೂಸ್ ಮಾಡ್ತೀವಿ, ಅದೇ ಥರ ಮಿರ್ಚಿ ಇದೆ. ಸೊ ಬನ್ನಿ ಇಲ್ಲಿ ಬಂದ್ಬಿಟ್ಟು ನಾವು ಸೊ ನಮಗೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಾವು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ ಇವಾಗ. ಬನ್ನಿ ಭಯ್ ಹಮಾರಾ ಆರ್ಡರ್ ರೆಡಿ ಹೋಗ್ಯಾ, ರೆಡಿ ಕರ ಟೀಕೆ. ಸೊ ನಾವು ಮಾಡಿದ್ರೆ ಇವಾಗ ಆರ್ಡರ್ ಮಾಡಿ ರೆಡಿ ಮಾಡಿ. ಹಾಯ್ ಬ್ರೋ. ಸೊ ಇವರೆಲ್ಲ ಗೊತ್ತಲ್ಲ ನಮ್ಮ ದೋಸ್ತ ಎಲ್ಲ ಫುಲ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಟ್ರಿಪ್ ಎಲ್ಲ ಯಾವ ಥರ ಅನ್ಸ ಟ್ರಿಪ್ ಎಲ್ಲ ಅವಿಸ್ ಟ್ರಿಪ್ ಫುಲ್ ಎಂಜಾಯ್. ಅವಿಸ್ ಕಾಶ್ಮೀರ್ನ ಕ್ಲೈಮೇಟ್, ಕಾಶ್ಮೀರ್ ವೆದರ್ ಹೆಂಗಿದೆ, ಯಾವ ಥರ ವೆದರ್ ಇದೆ? ವೆದರ್ ಅಂದ್ರೆ ಫ್ಯಾಂಟಾಸ್ಟಿಕ್ ಇದೆ. ಆಕ್ಚುಲಿ ಇವರೆಲ್ಲ ಫುಲ್ ಕರ್ನಾಟಕ ಹೋಗ್ತಾರೆ.
ಎಲ್ಲ ಬಂದ್ಬಿಟ್ಟು ಬಳ್ಳಾರಿ, ನಮ್ಮ ಕರ್ನಾಟಕ ಬಳ್ಳಾರಿ ಹಂಗೆ ನಮ್ಮ ಕ್ಯಾಮ್ರಾಮನ್ ತೋರಿಸಿ ನೋಡಿ ನಿಮಗೆ. ಸೊ ಹಾಯ್ ಬ್ರೋ, ಇವರೇ ಬಂದ್ಬಿಟ್ಟು ನೋಡಿ ಸಿಂಹ ಅಂತ ಕರೀತಾರೆ, ಇವರೇ ಬಂದ್ಬಿಟ್ಟು ಕ್ಯಾಮ್ರಾಮನ್. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಬಂದಷ್ಟು ತೋರಿಸಿ ನಮಗೆ. ಬಟ್ ಯಾವ ಥರ ಆರ್ಡರ್ ಅಂದ್ಬಿಟ್ಟು ಒನ್ ಟೈಮ್ ನಮ್ಮ ಬಳ್ಳಾರಿಗೆ ವಿಸಿಟ್ ಮಾಡಿ ಬ್ರೋ. ವಿಜಯನಗರ ಸಾಮ್ರಾಜ್ಯ ಇದೆ, ನಮ್ಮದು ಅಂಜನದಿ ಇದು ಬರ್ತ್ ಪ್ಲೇಸ್ ಇದೆ. ಒನ್ ಟೈಮ್ ನೀವು ಕೂಡ ತುಂಗಭದ್ರಾ ಡ್ಯಾಮ್ ಇದೆ. ಖಂಡಿತ ಬ್ರೋ, ಖಂಡಿತ ಬರ್ತೀನಿ. ಇವಾಗ ಟ್ರಿಪ್ ಮುಗಿಸ್ಕೊಂಡು ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ ಎಲ್ಲ ಬಂದ್ಬಿಟ್ಟು ಹಂಪಿ ಗೊತ್ತಲ್ಲ, ಹಂಪಿ ಅಂದರೆ ಯಾವತ್ತು ವಿಜಯನಗರ ಸಾಮ್ರಾಜ್ಯ ಹಿಸ್ಟ್ರಿ, ಆ ಒಂದು ಹಿಸ್ಟ್ರಿನ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ತುಂಬ ಟೈಮ್ ಬೇಕಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವೆಲ್ಲ ಪಂಜಾಬಿಂದ ರಾಜಸ್ಥಾನ ಇದೆ ಬಂದ್ಬಿಟ್ಟು ಸೀದಾ ಕರ್ನಾಟಕ ಹೋಗ್ತೀವಿ. ನಾವು ಕರ್ನಾಟಕ ಬಂದ್ಬಿಟ್ಟು ನಾವು ಓಕೆ, ನಾವು ಪಕ್ಕ ಖಂಡಿತ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಎಲ್ಲ ಫುಲ್ ಮಾಡ್ತೀವಿ. ನೀವು ನನ್ನ ಜೊತೆ ಬನ್ನಿ, ವ್ಲಾಗ್ ಮಾಡೋಣ. ಸೊ ಎಲ್ಲ ತೋರಿಸಿ ನಾನು ನಿಮ್ಗೆ ನೋಡೋಣ. ಸೊ ಎಂಜಾಯ್ ಮಾಡೋಣ ಬಂದ್ಬಿಟ್ಟು ಕರ್ನಾಟಕ. ನೀವು ಕೂಡ ನಮ್ಮ ಜೊತೆ ಬನ್ನಿ ಬ್ರೋ, ನಾವು ನಿಮ್ಮನ್ನೆಲ್ಲ ಎಲ್ಲ ನಮ್ಮ ಕಡೆ ಯಾವ ಥರ ಇದೆ ಅಂತ ಎಲ್ಲನೂ ತೋರಿಸ್ತೀವಿ ನಿಮಗೆ. ಖಂಡಿತ ನೋಡಿ ಮಿನಿ ಕರ್ನಾಟಕ ನೋಡೋಲ್ಲ, ಕಾಶ್ಮೀರಲ್ಲಿ ಮಿನಿ ಕರ್ನಾಟಕ ನೋಡಿ. ಫಸ್ಟ್ ಬಂದ್ಬಿಟ್ಟು ಮಿರ್ಚಿ ಕೊಡ್ತಾರೆ ಬಂದ್ಬಿಟ್ಟು ಎಲ್ಲ ಮಿರ್ಚಿ ಬಜ್ಜಿ. ನಮ್ಮ ಸ್ಟಾರ್ಟ್ ಮಾಡ್ತಾರೆ ಬ್ರೇಕ್ಫಾಸ್ಟು. ಆಯ್ ಬ್ರದರ್. ಸೊ ಫಸ್ಟ್ ಬಂದ್ಬಿಟ್ಟು ಮಿರ್ಚಿ ಬಜ್ಜಿನ ಟೇಸ್ಟ್ ಮಾಡೋಣ. ಸೊ ಯಾವ ಥರ ಟೇಸ್ಟ್ ನೋಡೋಣ, ನಿಮ್ಗೆ ಹೇಳ್ತೀನಿ ಆ ಥರ. ಸೊ ಚಿಲ್ಲಿ ನಮ್ಮ ಕಡೆ ಥರ ಎಲ್ಲ ಇದೆ ಮಿರ್ಚಿ ಅನ್ಸುತ್ತೆ. ಇದೊಂಥರ ಸೇಮ್ ಬ್ರೋ, ಸೇಮ್ ಫ್ಯಾಂಟಾಸ್ಟಿಕ್ ತಗೋ. ಟೇಸ್ಟ್ ಮಾತ್ರ ಫ್ಯಾಂಟಾಸ್ಟಿಕ್ ನೋಡಿ. ಸಿನಿಮಾ ಗೊತ್ತಲ್ಲ, ಸಿನಿಮಾ ಊಟ ಮಾಡ್ತಾರೆ. ಹಾಂ, ಇವರೇ ಅಟ್ಲೇ ಊಟ ಮಾಡ್ಬಿಟ್ಟು ಸಿನಿಮಾ ಅಂತ ನಮ್ಮ ಟ್ರಿಪ್ಪಲ್ಲಿ ನಾವು ಇದ್ದೀವಿ ಅಂತ ಒಂದು ಫ್ಯಾಂಟಾಸ್ಟಿಕ್. ಓಕೆ, ಎಂಜಾಯ್ ಮಾಡೋ ಮನೆ ಸ್ನೇಹಿತರು. ನೋಡಿದ್ರೆ ಇಲ್ಲಿಂದ ನಾವು ಆದರೆ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಆರ್ಮಿ ಅವ್ರ ಪ್ರೊಟೆಕ್ಷನ್ ಹೆಂಗಿದೆ ಅಂದ್ಬಿಟ್ಟು. ಸೊ ಎವ್ರಿ 500 ಮೀಟರ್ ಈ ಥರ ಆರ್ಮಿ ಅವ್ರು ಇರ್ತಾರೆ. ಕಾಶ್ಮೀರ ಫುಲ್ಲು ನೀವು ಟ್ರೈನ್ ಇಲ್ಲಿತಿರಲ್ಲ. ಸೊ ನೀವು ಟ್ರೈನ್ ಇಲ್ಲಿಯೋ ಗಂಟ ನೀವು ಎಲ್ಲ ಓಡಾಡ್ತೀರ ಅಲ್ಲಿ ಗಂಟ ಸಹ ನೋಡಿ ನಿಮಗೆ ಈ ಥರ ಪ್ರೊಟೆಕ್ಷನ್ ಮಾಡ್ತಾನೆ ಇರ್ತಾರೆ ಆರ್ಮಿ. ಇಲ್ಲಿ ನೋಡಿ ಮುಂದೆ ನೋಡಿ ಹೆಂಗಿದೆ ಅಂತ ಆರ್ಮಿ ಅವ್ರು ನೋಡಿದ್ರೆ ಅಲ್ಲಿ ಆರ್ಮಿ ಅವ್ರು ತೋರಿಸು. ಸೊ ನೋಡಿ ಹೆಂಗಿದೆ ಆರ್ಮಿ ಅವರು ನೋಡಿ ಇಲ್ಲಿಂದ ಬಂದ್ಬಿಟ್ಟು ಪ್ರೊಟೆಕ್ಷನ್ ಮಾಡ್ತಾನೆ ಇರ್ತಾರೆ ನಿಮಗೆ. ಪ್ರತಿಯೊಂದು ಜಾಗನೂ ಸಹ ಎವ್ರಿ 500 ಮೀಟರು ಒಂದು ಟೈಮ್ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದ್ಬಿಟ್ಟು ಮೊಘಲ್ ಗಾರ್ಡನ್ ಬಂದಿದ್ದೀವಿ ಇವಾಗ. ಸೊ ಮೊಘಲ್ ಗಾರ್ಡನ್ ಹತ್ರ ಮುಂದೆ ಎಂಟ್ರೆನ್ಸಲ್ಲಿ ನೋಡ್ಕೊಂಡು ನೋಡಿ, ನೀವು ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಇದ್ದರೂ ಸಹ ಪ್ರತಿಯೊಂದು ಗಾಡಿಯಲ್ಲೂ ಸಹ ನಮಗೆ ಇದೆ ನಿಮ್ಗೆ ಈ ಥರ ಸಿಗ್ತಾ ಇರ್ತಾರೆ, ಕಾಣಿಸ್ತಾ ಇರ್ತಾರೆ. ಸೊ ನಾವು ಮುಂದೆ ಹೋಗೊಂಬನ್ನಿ. ಹಾಂ, ಓಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ ನೋಡಿದ್ರೆ ಇವಾಗ ಬಂದ್ವಿ ಇವಾಗ. ಸೊ ನಾವು ಮೊಘಲ್ ಗಾರ್ಡನ್ಗೆ ಆದರೆ ಎಂಟ್ರಿ ಆಗೋಣ. ಸೊ ಇಲ್ಲೆಲ್ಲ ಫುಲ್ ಗನ್ಸ್ ತಗೊಂಡು ನೋಡಿ ನಿಮ್ಗೆ ಯಾವ ಥರ ಪ್ರೊಟೆಕ್ಷನ್ ಅಂದ್ಬಿಟ್ಟು ನಿಮಗೆ ಪ್ರೊಟೆಕ್ಷನ್ ಅಂತೂ ಸಿಗ್ತಾನೆ ಇರ್ತದೆ ನೋಡಿ. ಇಲ್ಲಿಂದ ಪ್ರತಿಯೊಂದು ಹೆಜ್ಜೆಗೂ ಇಟ್ಟರು ಸಹ ನಿಮಗೆ, ಯಾಕಂದರೆ ಸೊ ಸೇಫ್ಟಿ ತುಂಬ ಇದೆ ಇಲ್ಲಿ ಕಡೆಯಿಂದ. ನಿಮ್ಗೆ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ ಈಗ ನೋಡಿ ಲೊಕೇಶನ್ ನೋಡಿ ವ್ಯೂ. ಸೊ ಮೊಘಲ್ ಗಾರ್ಡನ್ನ ಮುಂದೆ ಇರುವಂಥ ಈ ಒಂದು ವ್ಯೂ, ಇದೆಲ್ಲ ಬಂದ್ಬಿಟ್ಟು ಗಾರ್ಡನ್ಸ್ಗಳು, ಫ್ಲೇವರ್ ಗಾರ್ಡನ್ಸು, ಈ ಥರ ನಿಮಗೆ ಫ್ಯಾಂಟಾಸ್ಟಿಕ್ ವ್ಯೂ ಲೊಕೇಶನ್ಸ್ ನೋಡಿ. ಇದೆಲ್ಲ ಬಂದ್ಬಿಟ್ಟು ಡಲ್ ಲೇಕ್ ಅಂತ ಕರೀತಾರೆ ಅದಕ್ಕೆ. ಸೊ ಡಲ್ ಲೇಕಿಂದ ನಾವು ಮುಂದೆ ಬಂದ ತಕ್ಷಣ ಸೊ ನೋಡಿ ಬನ್ನಿ ಇವಾಗ ನಾವು ಎಂಟ್ರಿ ಆಗೋಣ. ಇದಕ್ಕೆ ಟಿಕೆಟ್ ಇದೆ, ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ನಾವು ಮುಂದೆ ಹೋಗೋಣ. ಫುಲ್ ರಶ್ ಆಗಿದೆ ಗುರು ಈ ರೋಡ್ ಮಾತ್ರ. ಸೊ ಬನ್ನಿ. ಇನ್ನು ನಾನು ಹೇಳ್ದಲ್ಲ, ಸೊ ಸೆಕ್ಯೂರಿಟಿ ಬಂದ್ಬಿಟ್ಟು ಇಲ್ಲಿರೋಂಥ ಸೆಕ್ಯೂರಿಟಿ ಸೊ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಆ ಥರ ಸೆಕ್ಯೂರಿಟಿ. ಪ್ರೊಟೆಕ್ಷನ್ ಅಂತೂ ಸೊ ತುಂಬ ಪ್ರೊಟೆಕ್ಷನ್. ಯಾಕಂದರೆ ಇವಾಗ ಅಮರನಾಥ್ ಯಾತ್ರೆ ನಡೀತಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಈ ಒಂದು ಯಾತ್ರೆಗೂ ತುಂಬ ಬರ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ತುಂಬ ಜನ ಆರ್ಮಿಯವರು ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಬನ್ನಿ ಮುಂದೆ ಎಂಟ್ರಿ ಆಗೋಣ. ಇದು ಬಂದ್ಬಿಟ್ಟು ಮೊಘಲ್ ಗಾರ್ಡನ್ ನೋಡಿ ಹೆಂಗಿದೆ ಅದು. ಮೊಘಲ್ ಗಾರ್ಡನ್ ನಿಶಾತ್ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 30 ರೂಪಾಯಿ 30 ರೂಪೀಸು. ಸೊ ಬನ್ನಿ ಹೋಗೋಣ ನಿಶಾಲ್ ಗಾರ್ಡನ್ಗೆ. ಲೆಟ್ಸ್ ಮೂವ್ ಆನ್. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 30 ರೂಪೀಸ್ ಆದರೆ ಎಂಟ್ರೆನ್ಸ್ ಟಿಕೆಟ್ ತಗೊತಾರೆ. ಫುಲ್ಲು ರಶ್ ಇದೆ, ಜನ ತುಂಬ ಇದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ನಾವು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂದ್ಬಿಟ್ಟು. ಟಿಕೆಟ್ ಆದರೆ ಈ ಥರ ಕೊಡ್ತಾರೆ. ಸೊ ಟಿಕೆಟ್ ಶೋ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಸೊ ಬನ್ನಿ. ಸೊ ಒಂದು ನಿಮಿಷ ಸ್ನೇಹಿತರು ನೋಡಿದ್ರಲ್ಲ, ಈ ಒಂದು ಬ್ಯೂಟಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನೋಡಿ ಎಲ್ಲ ಫುಲ್ ಬೆಟ್ಟ ಕೊಟ್ಟ ಈ ಥರ ಸಿಗುತ್ತೆ. ಈ ಒಂದು ವ್ಯೂ ಮಾತ್ರ ಮೊಘಲ್ ಗಾರ್ಡನ್ ಈ ಥರ ಇದೆ ನೋಡಿ. ನಾವು ಫಸ್ಟ್ ಮೊಘಲ್ ಸಾಮ್ರಾಜ್ಯ ಇದೆ ಬಂದ್ಬಿಟ್ಟು ಮೊಘಲ್ ಸಾಮ್ರಾಜ್ಯ ಈ ಥರ ನೋಡಿ ಆವಾಗಿನ ಕಾಲದಲ್ಲಿ ಕಟ್ಟಿರುವಂಥ ಒಂದು. ಸೊ ಕಾಶ್ಮೀರದಲ್ಲಿ ನಾವು ಎಲ್ಲ ಕಡೆ ಮೊಘಲ್ ಸಾಮ್ರಾಜ್ಯ ನೋಡಿದ್ದೀವಿ. ಸೊ ನೋಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಅವರ ಒಂದು ಸಾಮ್ರಾಜ್ಯ ಯಾವ ಥರ ಇದೆ ಅಂತ. ಸೊ ಈ ಒಂದು ಬ್ಯೂಟಿ ನೋಡಿ ಹೆಂಗಿದೆ. ಹಂಗೆ ಮುಂದೆ ಬಂದ ತಕ್ಷಣ ತೋರಿಸಿ ನೋಡಿ ಇಲ್ಲಿಂದ. ಸೊ ಸ್ಟಾರ್ಟಿಂಗ್ ನಾವು ಎಂಟ್ರಿ ಹೋಗೊಂಬನ್ನಿ. ಎಂಟ್ರಿ ಆದ ತಕ್ಷಣ ಒಂದು ನಿಮಿಷ ಹಂಗೆ ರೀ. ಸೊ ಬಿಸಿಲಂತೂ ತುಂಬ ಬಿಸಿಲು. ಆ್ಯಕ್ಚುಲಿ ಮಾರ್ನಿಂಗು ವಿಸಿಟ್ ಮಾಡಬೇಕಿತ್ತು ಈ ಪ್ಲೇಸ್ಗೆ, ಮಾರ್ನಿಂಗಲ್ಲ ಈವ್ನಿಂಗು. ನಾನು ಬಂದ್ಬಿಟ್ಟು ಇವಾಗ ವಿಸಿಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್. ಬನ್ನಿ ಒಳಗಡೆ ಹೋಗೋಣ. ಈ ಥರ ಒಂದಷ್ಟು ಸ್ಟೆಪ್ಸ್ ಇರಬೇಕು. ಸೊ ಇದು ಬಂದ್ಬಿಟ್ಟು ಮೇಲಿನ ಒಂದು ವ್ಯೂ. ವಾವ್, ರಿಯಲಿ ಅಮೇಝಿಂಗ್ ಯಾರ್, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ ಈ ಒಂದು ವ್ಯೂ ಮಾತ್ರ. ಸೊ ಹೆಂಗಿದೆ ನೋಡಿ ಬ್ಯೂಟಿ, ತುಂಬ ಬ್ಯೂಟಿಫುಲ್ ಆಗಿದೆ ಅವರು ಈ ಒಂದು ಪ್ಲೇಸ್ ಮಾತ್ರ. ಸೊ ಇಲ್ಲಿಂದ ಕಾಶ್ಮೀರ ಒಂದು ಬ್ಯೂಟಿ ನೋಡಿ. ಈ ಕಡೆ ವ್ಯೂ
ನಿಮ್ಗೆ ಬೇಕಾದ್ರೆ ಶಾಪಿಂಗ್ ಎಲ್ಲ ನೋಡ್ಬೋದು ಇಲ್ಲಿ. ಸೊ ಶಾಪಿಂಗ್ ತೋರಿಸ್ತೀನಿ ಬನ್ನಿ ನಿಮಗೆ. ಬಂದ್ಬಿಟ್ಟು ತುಂಬ ಬಿಸಿಲು ತುಂಬ ಏನು ಕವರ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟು ಸ್ವಲ್ಪ ರಶ್ ಮಾಡಿಬಿಟ್ಟು ನೋಡಿ ಇಲ್ಲೇ ಈ ಮರ ಹತ್ರ ಫುಲ್ ಫ್ರೀಯಾಗೆ ಇದೆಲ್ಲ ರೆಂಟ್ ಕೊಡ್ತಾರೆ ನೋಡಿ, ಡ್ರೆಸ್ ಎಲ್ಲ ಇದೆಲ್ಲ ಫುಲ್ ರೆಂಟ್ ಕೊಡ್ತಾರೆ ಡ್ರೆಸ್ಸು ತೊಗೊಂಡು ಇಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಒಂದು ಫೋಟೋ ಶೂಟ್ ತೊಗೊಳ್ಳೋರಿಗೆ. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಬಿಸಿಲು ತುಂಬ ಬಿಸಿಲು ಗುರು, ಎಷ್ಟೊಂದು ಬಿಸಿಲು ಗೊತ್ತಾ ಕ್ಲೈಮೇಟ್ ಅಂತೂ. ಸೊ ತುಂಬ ಇದೆ ನೋಡಿ, ಸ್ಕಿನ್ನೇ ಪ್ರಾಬ್ಲಮ್ ಆಗ್ಬಿಡ್ತೀವಿ ಗುರು ಆ ಥರ ಬಿಸಿಲು ನೋಡಿ. ನಾರ್ಮಲ್ ಬಿಸಿಲಿಲ್ಲ, ಸೊ ಬಿಸಿಲಂತೂ ತುಂಬ ಬಿಸಿಲು ಓವರ್ ಬಿಸಿಲಿದಾಗ ಗೊತ್ತಾ. ಸೊ ನಾವು ಹಿಂಗಿಂದ ಮುಂದೆ ನೋಡ್ರಿ ಹಿಂಗೆ ಈ ಥರ ಹೋಗ್ಬನ್ನಿ, ಈ ಥರ ಗಾರ್ಡನ್ ಇಲ್ಲ. ಸೊ ಇವಾಗ ತಾನೇ ಫುಲ್ ತುಂಬ ಎಂಜಾಯ್ ಮಾಡೋಕ್ಕಾಗಿ ಜನ ಬರ್ತಾ ಇರ್ತಾರೆ. ಈ ಥರ ಮೊಘಲ್ ಗಾರ್ಡನ್, ಇದು ನೇಮು ನಿಶಾಲ್ ಮೊಘಲ್ ಗಾರ್ಡನ್ ಅಂತ ಕರೀತಾರೆ. ಸೊ ಇವೊಂದು ಗಾರ್ಡನ್ ನೋಡಿ, ಇವು ಆಟ್ರು ನೋಡಿ ಎಂಜಾಯ್ ಮಾತ್ರ ಫ್ಯಾಂಟಾಸ್ಟಿಕ್ಕಾಗಿ ಎಂಜಾಯ್ ಮಾಡ್ತಾರೆ ಇವರೆಲ್ಲ. ಈ ಕಡೆ ಗಾರ್ಡನ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇಲ್ಲಿಂದ ಮೇಲೆ ಬೆಟ್ಟ ನೋಡಿದ್ರೆ ಯಾವ ಥರ ಇದೆ ಅಂತ ಈ ಗಾರ್ಡನ್ ಮಾತ್ರ ನೋಡೋಕ್ಕೆ ತುಂಬ ಆಹ್ಲಾದಕರವಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ ಗಾರ್ಡನ್. ಸೊ ಮಧ್ಯಾಹ್ನ ಟೈಮಲ್ಲಿ ಈ ಥರ ವಾಟರ್ ಬಿಟ್ಟಿರ್ತಾರೆ. ಮಾರ್ನಿಂಗ್ ಈವ್ನಿಂಗ್ ಅಂತೂ ಸೊ ತುಂಬ ಚೆನ್ನಾಗಿದೆ. ಬಿಸಿಲಲ್ಲಿ ಬಂದರೆ ಅಷ್ಟೊಂದು ನೀವು ನೋಡೋಕ್ಕೆ ಗೊತ್ತಲ್ಲ, ತುಂಬ ಬಿಸಿಲಾಗಿರುತ್ತೆ ನೋಡಿ. ನೀರಲ್ಲಿ ಆಟ ಆಡ್ತಾರೆ ಹೆಂಗೆ ಗೊತ್ತಾ, ನೀರಲ್ಲಿ ಬಿಸಿಲಿಗೆ ಜೊತೆ ಮುಂದೆ ಒಂದು ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ಯಾವ ಥರ ಇದ್ದಾರೆ ಅಂದ್ಬಿಟ್ಟು ನೋಡಿ ಮಲ್ಕೊಂಡೇ ಬಿಟ್ಟಿದ್ದಾರೆ ಈ ಒಂದು ಬಿಸಿಲಿಗೆ ನೋಡಿದ್ರಾ. ಸೊ ನೀರು ಸಿಕ್ಕರೆ ಸಾಗಿ ಇಷ್ಟೊಂದು ಬಿಸಿಲಿಗಳು ಬಿಸಿಲಿಗೆ ಈ ಒಂದು ಬಿಸಿಲಿಗೆಲ್ಲ ನೋಡಿ ಹೆಂಗೆ ಆಟ ಆಡ್ತಾರೆ ಅಂದ್ಬಿಟ್ಟು ಮಕ್ಕಳೆಲ್ಲ ನೋಡಿ. ಇವರಿಗೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದೆ, ನೀರು ಸಿಕ್ಕರೆ ಸಾಕು ಅಂತ ಎಲ್ಲ ಸ್ನಾನ ಮಾಡ್ತಾರೆ ನೋಡಿ. ಇವ್ರ ಆಟ ನೋಡಿ ಹೆಂಗಿದೆ ಅಂತ. ಸ್ಕಿನ್ನೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಗುರು ಈ ಒಂದು ಬಿಸಿಲಿಗೆ ಅಂತೂ. ಬಿಸಿಲು ತುಂಬ ಬಿಸಿಲು ಗೊತ್ತಾ ನಿಜವಾಗ್ಲೂ ಏನು ಬಿಸಿಲಿದೆ ಅಂದರೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಇಲ್ಲಿ ಎಲ್ಲ ಯಾವ ಥರ ಆಟ ಆಡ್ತೀವಿ ನಾವು. ಇನ್ನೂ ಮೇಲೆ ಹೋದಾಗ ಸಹ ಮೇಲೆ ಈ ಥರ ನಿಮ್ಗೆ ಕಾಣಿಸ್ತಾನೆ ಇರ್ತದಲ್ಲ ವ್ಯೂ, ಈ ಥರ ವ್ಯೂ ಪಾಯಿಂಟು. ಸೊ ಇಲ್ಲಿಂದ ವ್ಯೂ ನೋಡ್ಕೊಂಡಿರೋದು ಮೇಲಿಂದ ವಾಟರ್ ಬರ್ತಾ ಇದ್ದಾರೆ ನೋಡಿ ಇವರು. ಅಲ್ಲಿಂದ ಫುಲ್ ಟಾಪಿಂದ ವಾಟರ್ ಬಿಡ್ತಾ ಇದ್ದಾರೆ. ಎಲ್ಲ ಫುಲ್ ಬೆಟ್ಟ ಗುಡ್ಡ ಇದ್ದಾರೆ ಕಾಶ್ಮೀರ. ಸೊ ಕಾಶ್ಮೀರ್ನ ಮೊಘಲ್ ಗಾರ್ಡನ್, ಈ ಒಂದು ಗಾರ್ಡನ್ ಬಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್ ಇದೆ. ಸೊ ಬಿಸಿಲು ತುಂಬ ಅದಕ್ಕೆ ಏನೂ ಫುಲ್ ಕವರ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿದ್ರಲ್ಲ ಎಷ್ಟೊಂದು ಬಿಸಿಲು ಅಂದ್ಬಿಟ್ಟು ಇಲ್ಲಿ ಕಾಶ್ಮೀರದಲ್ಲ ಅಂತ. ಸರಿ ಶೀಟ್ಸ್ ಅಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಕಾಶ್ಮೀರ ನೋಡಿ ಶೀಟ್ಸ್ ಎಲ್ಲ ಫುಲ್ ಸೇಲ್ ಮಾಡ್ತಾರೆ ಇಲ್ಲೆಲ್ಲ. ಈ ಒಂದು ಗಿಡದೆಲ್ಲ ಶೀಟ್ಸು ಇದೆಲ್ಲ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ಗುರು ಕಾಶ್ಮೀರದಲ್ಲಿ. ಹೆಂಗೆ ಗೊತ್ತಾ ಎಷ್ಟು ಚಳಿ ಇದೆ ಸಹ ಬಿಸಿಲು ಸಹ ಅದೇ ಬಿಸಿಲು, ತುಂಬ ಬಿಸಿಲಾದ್ರೆ ಇಷ್ಟೊಂದು ಬಿಸಿಲಿದೆ ಗೊತ್ತು ಕಾಶ್ಮೀರದಲ್ಲಿ. ಸೊ ನಿಮ್ಗೆ ಮುಂದೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಇಷ್ಟೇ ಗಾರ್ಡನ್, ಅಲ್ಲಿ ಗಂಟೆ ಹೋಗ್ಬೋದು ನೀವು ಗಾರ್ಡನ್ ಎಲ್ಲ. ಈವ್ನಿಂಗ್ ಟೈಮ್ ಅಂತೂ ವ್ಯೂ ಚೆನ್ನಾಗಿರುತ್ತೆ ಬಿಟ್ಟು ನೋಡಿ. ಮಾರ್ನಿಂಗಿಂದ ನಿಮಗೆ ಈವ್ನಿಂಗ್ ಟೈಮ್ ಅಂತೂ ಸೊ ತುಂಬ ವ್ಯೂ ಚೆನ್ನಾಗಿರೋದು. ಸೊ ಇದೆಲ್ಲ ಬಂದ್ಬಿಟ್ಟು ಗಾರ್ಡನ್ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವೆಲ್ಲ ಫುಲ್ ಕೊಬ್ಬರಿ ತಿಂತೀವಲ್ಲ, ಕೊಬ್ಬರಿ ಬಂದ್ಬಿಟ್ಟು ಇಲ್ಲಿ ತುಂಬ ಫೇಮಸ್ ನೋಡಿ. ಕೊಬ್ಬರಿ ಇದ್ರೆ ಮಾಡ್ತಿರೋದು ಲೆಮನ್ ಆಗ್ಬಿಟ್ಟು ನೋಡಿದ್ರೆ ಲೆಮನ್ ಆಗ್ಬಿಟ್ಟು ಈ ಥರ ಎಲ್ಲ ಫುಲ್ ಕೊಬ್ಬರಿ ಸೇಲ್ ಮಾಡ್ತಾರೆ ಇಲ್ಲಿ. ಇವ್ರಿಗೆ ಬಂದ್ಬಿಟ್ಟು ಸ್ನ್ಯಾಕ್ಸ್, ಇವ್ರಿಗೆ ಎಲ್ಲ ಫುಲ್ ಕೊಬ್ಬರಿ ಸ್ನ್ಯಾಕ್ಸ್ ಮಾಡ್ತಾಯಿರ್ತಾರೆ ಇಲ್ಲಿಂದ ಬಂದ್ಬಿಟ್ಟು. ಸೊ ನೋಡಿ ಇದೆಲ್ಲ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ಈ ಒಂದು ಗಾರ್ಡನ್ನು. ಬಿಸಿಲಿಗೆ ಫುಲ್ ಏನು ಸಹ ಕವರ್ ಮಾಡೋಕ್ಕಾಗ್ತಾಯಿಲ್ಲ ಅವರು. ವಿತೌಟ್ ಕ್ಯಾಪು ವಿತೌಟ್ ಸ್ಪೆಕ್ಸ್ ಅಂತ ಕೂಲಿಂಗ್ ಗ್ಲಾಸ್ ಇಲ್ಲ ಅಂದರೆ ಸಹ ಬರೋಕ್ಕೆ ಆಗಲ್ಲ. ಸ್ಕಿನ್ನು ಏನು ಗೊತ್ತು ಇಲ್ಲೆಲ್ಲ ಫುಲ್ ಸ್ಕಿನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಒಂದು ಬಿಸಿಲಿಗೆ. ಸೊ ಫುಲ್ ಬೆಂಕಿ ಥರ ಹೊಡಿತದೆ ಗೊತ್ತಾ. ಸೊ ನಾನು ಸವಾರಿ ಬುಕ್ ಮಾಡಿ ನೋಡಿ ಈ ಒಂದು ಬಿಸಿಲು ನಡ್ಕೊಂಡು ಹೋಗೋಕ್ಕಾಗಲ್ಲ. ಲೋಕಲ್ ಸವಾರಿ ಬುಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು. ನಾವು ಈ ಥರ ಮಾಡ್ತೀವಿ ನೋಡಿ ಗೊತ್ತಲ್ಲ. ಈ ಥರ ಸವಾರಿ ತುಂಬ ಸಿಗ್ತಾ ಇದೆ ನಮಗೆ. ಸವಾರಿ ತೊಗೊಂಡು ನೀವೇ ಹೋಗ್ಬಿಡ್ಬೋದು ಇಲ್ಲಿಂದ. ಸೊ ಬಿಸಿಲಿಗೆ ಏನು ಕವರ್ ಮಾಡೋಕ್ಕಾಗಲ್ಲ ಅವರು.